ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ವೈದ್ಯ ಸಂಗಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಶರಣರಾದಂಥ ವೈದ್ಯ ಸಂಗಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರೆಸಿಕೊಳ್ಳಿ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರೆಸಿಕೊಳ್ಳಿ. ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಪಂಚಾಕ್ಷರಿ ಪ್ರಣಮದ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ. ಪಂಚಾಕ್ಷರಿ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ. ಇದರಿಂದ ರುಜೆ ದರ್ಪ ಗೆಡಗುವುದು. ಇದರಿಂದ ರುಜೆ ದರ್ಪ ಗೆಡಗುವುದು. ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಸಾಕ್ಷಿಯಾಗಿ. ಇಲ್ಲಿ ವೈದ್ಯ ಸಂಗಣ್ಣನವರು ಏನು ಗುರು ಬಸವಣ್ಣನವರು ಒಂದು ಇಷ್ಟಲಿಂಗವನ್ನು ಏನು ನಮಗೆ ಕೊಟ್ಟರಲ್ಲ, ಪೂಜೆ ಮಾಡಿಕೊಳ್ಳಲು, ಪೂಜೆ ಮಾಡಲಲ್ಲ, ಪೂಜೆನ ಮಾಡಿಕೊಳ್ಳಲು. ಇದು ಲಿಂಗಾಯತ ಧರ್ಮದಲ್ಲಿ ಪೂಜೆ ಮಾಡೋದಿಲ್ಲ. ಇಲ್ಲಿ ಪೂಜೆ ಮಾಡಿಸೋದು, ಪೂಜೆ ಮಾಡೋದಾಗಲಿ ಇಲ್ಲ. ಇಲ್ಲಿ ಪೂಜೆ ಮಾಡಿಕೊಳ್ಳೋದು. ಈ ತಮ್ಮ ಪೂಜೆಯನ್ನು ತಾವೇ ಮಾಡಿಕೊಳ್ಳೋದು. ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಬಂದರೆ ಏನು ಮಾಡಕತ್ತಾರೆ ಅಂದರೆ ಪೂಜೆ ಮಾಡ್ಕೊಳ್ಳಕತ್ಯಾರ್ರಿ ಅಂತಾರೆ. ಪೂಜೆ ಮಾಡಕತ್ಯಾರಿ ಅನ್ನೋದಲ್ಲ, ಪೂಜೆ ಮಾಡ್ಕೊಳ್ಳಕತ್ಯಾರ ಅಂದ್ರೆ ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ಳುವ ಒಂದು ವಿಶಿಷ್ಟವಾದ ಧರ್ಮ ಅದು ಲಿಂಗಾಯತ ಧರ್ಮ. ಹಾಗೆ ಎಲ್ಲರೂ ಆ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿಕೊಳ್ಳಬೇಕು. ಈ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು, ಆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡ್ರೆ ತನ್ನ ಪೂಜೆಯನ್ನು ತಾನು ಮಾಡಿಕೊಂಡ ಹಾಗೆ ಅನ್ನೋದನ್ನು ಇಲ್ಲಿ ವೈದ್ಯ ಸಂಗಣ್ಣನವರು ಪೂಜೆಯಲ್ಲಿ ಎಲ್ಲರೂ ತೊಡಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಗೊಳ್ಳಿ. ಅಂದರೆ ಈ ದೇಹಕ್ಕೆ ಅನೇಕ ರೋಗಗಳು, ಏನು ಒಂದು ಮಾನಸಿಕವಾಗಿರ್ಬೋದು, ಒಂದು ದೈಹಿಕವಾಗಿರ್ಬೋದು, ಅನೇಕ ಕಾಯಿಲೆಗಳು, ಕಸಾಲೆಗಳು, ರೋಗಗಳು, ರುಜಿನಗಳು ಇದಕ್ಕೆ ಬಂದು ಎಡರ್ತಾ ಇರ್ತಾವೆ. ಅವು ಸಹಜ, ಅದು ಒಂದು ಪ್ರಕೃತಿ ಧರ್ಮನೂ ಸಹಿತ. ಆದರೆ ಅವುಗಳನ್ನು ನಾವು, ಆ ರೋಗ ರುಜಿನಗಳನ್ನು ದೂರ ಮಾಡಿಕೊಳ್ಬೇಕಂದ್ರೆ ಅಲ್ಲಿ ನಾವು ಪೂಜೆಯಲ್ಲಿ ತೊಡ್ಕೊಳ್ಳಬೇಕು. ಆವಾಗ ಆ ರೋಗ ರುಜಿನಗಳು ದೂರ ಆಗ್ತಾ ಇದ್ದಾವೆ ಅನ್ನೋದನ್ನು ಇಲ್ಲಿ ವೈದ್ಯ ಸಂಗಣ್ಣನವರು ಹೇಳ್ತಾರೆ. ಅಂದರೆ ಆ ರೋಗಗಳು ಬಂದಾಗ ಇಲ್ಲಿ ನಾವು ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು. ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಖಾಲಿಯಾದ ಒಂದು ಮನಸ್ಸಿದ್ದಾಗ, ಖಾಲಿ ಇದ್ದಂಥ ಒಂದು ಮನಸ್ಸಿನಲ್ಲಿ ನಾವು ಒಂದು ಧನಾತ್ಮಕ ಶಕ್ತಿಯನ್ನು ಅಲ್ಲಿ ಇಟ್ಟುಕೊಂಡ್ರೆ ನಮ್ಮ ವಿಚಾರಗಳು ಧನಾತ್ಮಕವಾಗಿ ಬರ್ತಾವೆ. ಒಂದು ಋಣಾತ್ಮಕವಾದ ಶಕ್ತಿಯನ್ನು ಅಲ್ಲಿ ಇಟ್ಟುಕೊಂಡಾಗ ಋಣಾತ್ಮಕವಾದ ವಿಚಾರಗಳೇ ನಮಗೆ ಬರ್ತಾವೆ. ಅದಕ್ಕೋಸ್ಕರ ಏನಾದರೂ ಒಂದು ನಮ್ಮಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಬೇಕಂದ್ರೆ ಅದನ್ನು ಉತ್ತಮದನ್ನೇ ಅಳವಡಿಸಿಕೊಂಡಾಗ ಇತರೆ ಋಣಾತ್ಮಕ ಶಕ್ತಿಗಳ ಬಾಧೆ ನಮಗಾಗೋದಿಲ್ಲ. ಒಂದು ಮಾನಸಿಕವಾಗಿ ಯಾಕೆ ಕೆಲವು ಜನ ಬಳಲ್ತಿರ್ತಾರೆ, ಯಾಕೆ ಒಂದು ಕೀಳರಿಮೆಯಿಂದ ಬದುಕು ನಡೆಸ್ತಿರ್ತಾರೆ ಅಂದರೆ ಅವರು ಒಂದು ಋಣಾತ್ಮಕ ಶಕ್ತಿ ಅವರಲ್ಲಿ ಅಳಕಾಗಿರ್ತದೆ. ಅದಕ್ಕೋಸ್ಕರ ನಾವು ಒಂದು ಪೂಜೆಯಲ್ಲಿ ತೊಡಗಿದಾಗ ಅಂದರೆ ನಮ್ಮ ಒಂದು ಮನಸ್ಸನ್ನು ಆ ಪೂಜೆಯಡೆಗೆ ತಿರುಗಿಸಿದಾಗ ಅಲ್ಲಿ ಯಾವುದೇ ಒಂದು ಋಣಾತ್ಮಕ ಶಕ್ತಿ ನಮಗೆ ಏನು ಮಾಡೋದಿಲ್ಲ. ಅಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ಭಾವನೆಗಳು ನಮ್ಮಲ್ಲಿ ಒಡೆ ಮೂಡ್ತಾವೆ. ಅದಕ್ಕೋಸ್ಕರ ಇಲ್ಲಿ ವೈದ್ಯ ಸಂಗಣ್ಣನವರು ಏನು ಹೇಳ್ತಾರಂದ್ರೆ,
ನೀವು ಯಾವುದೇ ರೋಗ ಬರಲಿ ಕಷಾಯ ಬರಲಿ ಮೊದಲು ನೀವು ಪೂಜೆಯಲ್ಲಿ ತೊಡಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಸಕಲ ಪುಷ್ಪಗಳಿಂದ ಪೂಜೆ ಮಾಡಿಕೊಳ್ಳಿ. ಎಲ್ಲ ಹೂವುಗಳಿಂದ ಒಂದೊಂದು ಹೂವಿನಲ್ಲಿ ಒಂದೊಂದು ಗುಣ ಇರ್ತೈತಿ. ಆ ಹೂಗಳ ಒಂದು ಸುವಾಸನೆಯನ್ನು ನಾವು ತೆಗೆದುಕೊಂಡಾಗ ಆ ವಾಸನೆಯನ್ನು ನಾವು ಅನುಭವಿಸಿದಾಗ ಅಲ್ಲಿ ಕೆಲವೊಂದು ಕಾಯಿಲೆಗಳು ಅಲ್ಲಿ ದೂರವಾಗ್ತವೆ ಅನ್ನೋದನ್ನು ಇಲ್ಲಿ ಸಂಗಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಪಂಚಾಕ್ಷರಿ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ. ಅಂದರೆ ಕಾಯ ವಾಚ ಮನಸ್ಸ ಅಂತ ನಾವೇನು ಹೇಳ್ತೇವಲ್ಲ, ಈ ಮೂರರಲ್ಲಿ ಆ ಪ್ರಣವ ಏನು ನಾವು ಮಂತ್ರವನ್ನು ಹೇಳ್ತೇವೆ, ಓಂ ಲಿಂಗಾಯ ನಮಃ ಅಂತ ಇರ್ಬೋದು, ಓಂ ನಮಃ ಶಿವಾಯ ಇರ್ಬೋದು. ಹೀಗೆ ಯಾವುದೇ ಒಂದು ಮಂತ್ರವನ್ನು ಅನುಸಂಧಾನ ಅಲ್ಲಿ ಮನಸ್ಸಿನಿಂದ ಭಾವನೆಯಿಂದ ತನುವಿನಿಂದ ಅದನ್ನು ಮಂತ್ರವನ್ನು ಅನುಸಂಧಾನ ಮಾಡಬೇಕು. ಆ ಮಂತ್ರವನ್ನು ನಾವು ಪಠಿಸ್ತಾ ಇರಬೇಕು. ಆವಾಗ ಅಲ್ಲಿ ಏನಾಗ್ತದೆ ಅಂತಾರೆ ಅವರು, ಇದರಿಂದ ಹೃದಯ ದರ್ಪ ಗೆಡಗುವುದು. ಅಲ್ಲಿ ಏನು ರೋಗ ರುಜಿನಗಳು ಬಂದವಲ್ಲ, ಈ ಒಂದು ಸ್ಮರಣೆಯಿಂದ, ಮಂತ್ರ ಪಠಣದಿಂದ, ಮಂತ್ರ ಜಪದಿಂದ ಅಲ್ಲಿ ಎಲ್ಲ ರೋಗ ರುಜಿನಗಳ ಅದರದ್ದು ದರ್ಪ ಇತ್ತು ಅಂದರೆ ಅದು ದೂರ ಆಗ್ತತಿ ಅಂತ ಹೇಳಿ ಇಲ್ಲಿ ವೈದ್ಯ ಸಂಗಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಅವರು ಏನು ಹೇಳ್ತಾರೆ, ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ, ಅಂದರೆ ಆ ದೇವರ ಸಾಕ್ಷಿ ಸಹಿತ ಕೇಳ್ಕೊಡ್ತಾರೆ ಶರಣರು. ಈ ಕೇವಲ ಒಂದು ಈ ವಚನವನ್ನು ಹೇಳಿ ಅವರು ಅಷ್ಟಕ್ಕೆ ಕೈ ಬಿಡೋದಿಲ್ಲ, ಆ ದೇವರ ಒಂದು ಸಾಕ್ಷಿಯಾಗಿ ಇವೆಲ್ಲ ರೋಗ ರುಜಿನಗಳು ದೂರವಾಗ್ತವೆ. ಮತ್ತು ನಿಮ್ಮ ಒಂದು ಮಾನಸಿಕ ಸ್ಥಿತಿ ಒಂದು ಸಮತೋಲನಕ್ಕೆ ಬರ್ತೈತಿ, ನಿಮಗೆ ಒಂದು ಧೈರ್ಯ ಬರ್ತೈತಿ, ಒಂದು ಸ್ಥೈರ್ಯ ಬರ್ತೈತಿ. ಈ ಬದುಕು ಒಂದು ಸುಖಮಯ ಸುಂದರವಾಗಿ ಬದುಕುವಂಥ ವಿಚಾರಗಳು ನಮ್ಮಲ್ಲಿ ಒಡಮೂಡ್ತಾವೆ ಅನ್ನೋದನ್ನು ಇಲ್ಲಿ ವೈದ್ಯ ಸಂಗಣ್ಣನವರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಯಾವ್ಯಾವುದೋ ಆಚರಣೆಗಳಲ್ಲಿ ತೊಡಗಿಕೊಳ್ಳದೆ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಳ್ಳಬೇಕು. ಅದನ್ನು ನಾವು ಪ್ರಾರ್ಥನೆ, ನೆನಹು, ಧ್ಯಾನ, ಅಲ್ಲಿ ಚನ್ನಬಸವಣ್ಣನವರು ಹೇಳುವ ಹಾಗೆ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಅಂತೇಳಿ ಅಲ್ಲಿ ಮೂರು ಒಂದು ಇವುಗಳನ್ನು ಅವರು ಮೆಟ್ಟಿಲುಗಳನ್ನು ಅಲ್ಲಿ ಹೇಳ್ತಾರೆ. ಮೊದಲಿಗೆ ಲಿಂಗಾರ್ಚನೆ, ಆಮೇಲೆ ಲಿಂಗ ನಿರೀಕ್ಷಣೆ ಅಂದರೆ ಲಿಂಗವನ್ನು ದೃಷ್ಟಿಯಾರೆ ನೋಡೋದು, ಮತ್ತು ಲಿಂಗ ಧ್ಯಾನ ಅಂದರೆ ಮುಂದೆ ಇಲ್ಲಿ ಕಣ್ಣು ಮುಚ್ಕೊಂಡು ಆ ಲಿಂಗ ಧ್ಯಾನವನ್ನು ಮಾಡೋದು. ಇವುಗಳೆಲ್ಲ ಮಾಡಬೇಕು ಅನ್ನುವಂಥ ಒಂದು ಭಾವನೆಯು ನಮಗೆ ಬರಬೇಕು ಅಂದರೆ ಮತ್ತೆ ನಾವು ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕು. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.